ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿಂದ ಈ ಯೂಟ್ಯೂಬ್ ಚಾನಲ್ನೊಳಗೆ ವಿಡಿಯೋ ನಾನು ಮಾಡ್ತೀನಿ ರೀ. ಮತ್ತು ಇವತ್ತು ನಮ್ಮಲ್ಲಿ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಭೋಗಿ ಐತ್ರಿ. ಭೋಗಿ ವಿಶೇಷವಾಗಿ ನಾವು ಪೂಜೆ ಮಾಡಿದ್ದು. ಮತ್ತು ಇವತ್ತು ನಮ್ಮಲ್ಲಿ ಒಂದು ಗಂಡು ಇದ್ದರೆ ಹನುಮಪ್ಪ ಹೋಗಿ ಎಂಕಿಯಲ್ಲಿ ಒಳಗೆ ದೀಪ ಹಚ್ಚೋದಂತ ಐತ್ರಿ. ಅದಕ್ಕೆ ಹೋಗಿ ದೀಪ ಹಚ್ಚಿ ಬಂದು ಹನುಮ ದೇವರಿಗೆ. ಮತ್ತು ಇವತ್ತು ನಾವು ಮನ್ಯಾಗ ಏನೇನು ಅಡುಗೆ ಮಾಡಿದ್ದು ಅಂದ್ರೆ ಸಜ್ಜಿ ರೊಟ್ಟಿ, ಅನ್ನ ಮೊಸರ ಮಾಡಿದ್ದು ರೀ. ಮತ್ತು ಎಲ್ಲ ನಮ್ಮ ಕೂಡಿಸ್ಕಿಸಿಂದ ಕಾಯಿಪಲ್ಯ ಎಲ್ಲ ಮಾಡೋದಿರ್ತೈತೆ ರೀ. ನಮ್ಮ ಕಡೆ ಸುಗ್ಗಿ ಹಬ್ಬ ಅಂತಂದು ಕರೀತಾರೆ ರೀ. ಸಂಕ್ರಾಂತಿ ಅಂದ್ರೆ ಭಾಳ ವಿಶೇಷವಾಗಿ ಮಾಡ್ತೀವಿ ರೀ. ನಿಮ್ಮ ಕಡೆ ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಮಾಡಿರಿ. ಇದು ನೋಡಿರಿ ಬದ್ನೆಕಾಯಿ ಎಣ್ಗಾಯಿ ಪಲ್ಯ ಮಾಡಿದ್ದು, ಮತ್ತು ಉಳ್ಳಾಗಡ್ಡಿ ಪಲ್ಯ, ಮತ್ತು ಎಲ್ಲ ಕಾಳು ಕೂಡಿಸಿ 5 ಥರ ಕಾಯಿಪಲ್ಯ ಐತಂದು ಅದು 5 ಥರ ಕಾಯಿಪಲ್ಯನೂ ಮಾಡಿರ್ತೀವಿ ರೀ. ಮತ್ತು ತಿಳುಗುಳಿ, ಮತ್ತು ಶೇಂಗಾ ಚಟ್ನಿ, ಕರಿಬೇವು ಚಟ್ನಿ, ಗುರೇಳ್ ಪಲ್ಯ ಎಲ್ಲ ರೀತಿ ಪಲ್ಯಗಳು ಮಾಡಿರ್ತೀವಿ ರೀ. ಗಜ್ಜರಿ ಉಳ್ಳಾಗಡ್ಡಿ ಎಲ್ಲ ಹಚ್ಕಿಸಿಂದ ನಾವು ಎಲ್ಲರ ಮನೆಗೂ ಎಲ್ಲರ ಮನೆಗೂ ಬುತ್ತಿ ಬೀರ್ತೀವಿ ರೀ. ಹಿಂಗೆ ಎಲ್ಲ ಕಾಯಿಪಲ್ಯಗಳನ್ನು ಹಚ್ಚಿ ಎಲ್ಲರ ಮನೆಗೂ ಬುತ್ತಿ ಬಿರೋದಿತ್ತು ರೀ. ಅದಕ್ಕಾಗಿ ಎಲ್ಲನೂ ಜೋಡಣೆ ಮಾಡ್ಕೊಳಕತ್ತಿದ್ನಿ. ಇದನ್ನೆಲ್ಲ ತೊಗೊಂಡು ಹೋಗಿ ನಮ್ಮ ಪೃಥ್ವಿ ಮತ್ತು ಪ್ರತೀಕ ಎಲ್ಲರೂ ಮನೆಗೂ ಬೀರಿ ಬರ್ತಾರೆ ರೀ. ಅದಾದಮೇಲೆ ನಾವೆಲ್ಲರೂ ಕೂಡಿಸ್ಕಿಸಿಂದ ನಮ್ಮ ಮನೆ ಹತ್ತಿರ ಇವರು ಬಸವನ ದೇವ್ರಿಗೆ ಹೋಗ್ತೀವಿ. ಅಲ್ಲಿ ತಿಳುಗುಳಿ ಕೊಟ್ಟು ಅಲ್ಲಿ ಸ್ವಾಮಿಗಳು ಇರ್ತಾರೆ ರೀ. ಅವ್ರಿಗೂ ಕೊಟ್ಕಿಸಿಂದ ಅವ್ರದ್ದು ಆಶೀರ್ವಾದ ಎಲ್ಲ ತೊಗೊಂಡು ಬರ್ತೀವಿ ರೀ. ಅದಾದಮೇಲೆ ಎಲ್ಲರೂ ಮನೆಗೆ ಬಂದು ತಿಳುಗುಳಿ ಕೊಡ್ತಾರೆ ರೀ.